ತುಂಬಾ ಬೇಸತ್ತಿರುವಂತ ಸಂಗತಿ ಅಂತಂದ್ರೆ, ನಾನು ಒಂದ್ಸಲ ಕಾರ್ಯಕ್ರಮ ವಿಜಯ ಕರ್ನಾಟಕ ರೈತರ ಬಗ್ಗೆ ಒಂದು ಕಾರ್ಯಕ್ರಮ ಇತ್ತು. ನಾನು ಹೇಳಿದೆ, ಮೊದಲು ರೈತರ ಮಕ್ಕಳನ್ನ ರೈತರಿಗೆ ಕೊಡಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿ, ಅವಾಗ ನಿಮ್ಮ ರೈತರು ಸಂಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳಿದ್ರು. ಆಮೇಲೆ ಬಸವಣ್ಣವರು ಬೇರೆ ಕ್ಯಾಸ್ಟ್ಗೆ ಸಪೋರ್ಟ್ ಮಾಡಿದ್ರು ಅಂತ ಶಿವಲಿಂಗ, ಎಸ್ ಹೌದು. ಆದ್ರೆ ಏನಪ್ಪಾ ಅಂತಂದ್ರೆ, ಅವರೂ ಲಿಂಗಧಾರಿಗಳಾಗಿರ್ತಾರೆ. ಯಾರು ಬೇರೆ ಅದರ್ಸ್ ಬರ್ತಾರೋ ಅವರು ಲಿಂಗಧಾರಿಗಳಾಗಿರ್ತಾರೆ. ಅನುಭವ ಮಂಟಪಕ್ಕೆ ಲಿಂಗ ಕಟ್ಟಿಕೊಳ್ಳದೆ ಯಾರಿಗೂ ಪ್ರವೇಶ ಇರಲಿಲ್ಲ. ಇದು ಅರ್ಥ ಆಗ್ಬೇಕಿದು. ಎರಡನೇದು, ಪ್ರತಿಯೊಬ್ಬರಿಗೆ ಏನಂತಂದ್ರೆ, ಕಲ್ಲು ಕಟ್ಕೊಂಡು ಬಂದಿರ್ತಾನೊಬ್ಬ ಕಳ್ಳ, ಅದು ಲಿಂಗ ವಸ್ತ್ರದಲ್ಲಿ, ನಂತರ ವಸ್ತ್ರದಲ್ಲಿ ಕಟ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಅವಾಗ ಅವ್ರು ಕಳ್ತನ ಮಾಡಿದಾಗ ಓಡ್ಬೇಕಾದ್ರೆ ಕಳ್ಳ ಕಳ್ಳ ಅಂತ ಅಂದ್ಬಿಟ್ಟು ಈಗ ವಸ್ತ್ರ ಕಟ್ಕೊಂಡ್ಬಿಟ್ಟಿರ್ತಾನೆ. ಕಳ್ಳ 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 ಅಂತ ಎಲ್ಲ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಬಸವಣ್ಣವ್ರು ಎದ್ಬಿಟ್ಟು, ಓ ಜಂಗಮ ಮೂರ್ತಿ, ಶರಣು ಶರಣಾರ್ಥಿಗಳು ಅಂತ ಹೇಳಿ. ಆಮೇಲೆ ಅವನಿಗೆ ಬಸವಣ್ಣವರು, ನನ್ನ ಜಂಗಮ, ನಾನಿಲ್ಲ ಕಳ್ಳ, ಇಲ್ಲ ನೀನು ಜಂಗಮ ಅಂತ ಹೇಳಿ. ಅವನು ಏನಾದ್ರೂ ಅಲ್ಲಿ ಹೋಗ್ಬೇಕಂದ್ರೆ ಲಿಂಗ ಇರ್ಬೇಕು, ಇಲ್ಲದ್ರ ಒಳಗಡೆ ಬಿಡಲ್ಲ ಅಂತ ಹೇಳಿರ್ತಾರಲ್ಲ, ಅವ್ನು ಕಲ್ಲು ಸಿಗ್ತದೆ, ಬಟ್ಟೆ ಕಟ್ಕೊಂಡ್ಬಿಡ್ತಾನೆ. ಗೋಡೆ ಅವಾಗ ಬಣ್ಣ ಹೊಡಿತಿದ್ರು ಗೊತ್ತಲ್ಲ, ಈಗ ಹಿಂಗಂದ್ರ ಬರಲ್ಲ, ಸುಡ್ಡ. ಅದು ಗೋಡೆಯಲ್ಲಿ ಸುಣ್ಣನ ಹೀಗೆ ಕಾಯಿ ತಗೊಂಡು ಹಿಂಗೆ ಹಚ್ಕೊಂಡ್ಬಿಟ್ಟಿರ್ತಾನೆ. ಬಹಳ ಚೆನ್ನಾಗಿ ಹಚ್ಕೊಂಡು ಹೋಗಿರ್ತಾನಲ್ಲ, ಅದಕ್ಕೆ ಜಂಗಮ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಇವನು ಕಳ್ಳ ಅಲ್ಲ, ಜಂಗಮ ಜಂಗಮ ಅಂತ ಹೇಳಿ ಕಳ್ಳನನ್ನು ಬದಲಾಯಿಸಿದ್ದು ಯಾರು ಅಂತಂದ್ರೆ, ಅದಕ್ಕೆ ಬಸವಣ್ಣ ಹೇಳ್ತಾರೆ, ನೀನು ಈ ಲಿಂಗವನ್ನ ಕಟ್ಟದೇ ಇದ್ರು ಆ ಕಲ್ಲನ್ನ ಶಿವ ಅಂತ ಕಟ್ಕೊಂಡಿದೆಯಲ್ಲ, ಮತ್ತೆ ಜಂಗಮ ಅಂತ ಹೇಳಿ. ಅಂದ್ರೆ ಕಳ್ಳನನ್ನ ಪರಿವರ್ತನೆ ಮಾಡಿ ಅವನನ್ನೂ ಜಂಗಮ ಮಾಡಿದ ಪರಂಪರೆ ಅಂತಂದ್ರೆ ಅದು ಶರಣ ಪರಂಪರೆ. ಅದು ಹೆಮ್ಮೆ ವಿಚಾರ. ಶಿವಲಿಂಗ ಹೇಳ್ದಂಗೆ, ನಾನು ಮಾಡೋದಕ್ಕೆ ನನ್ನ ತಂದೆ ತಾಯಿಗಳು ನನಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಈ ವೇದಿಕೆ ಮೇಲೆ ಅವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಈಗ ಗುರುಗಳು ಕೂಡ ಹೇಳಿದ್ರು, ಆಯುರ್ವೇದ ಡಾಕ್ಟರ್ ಅಂದಿದ ತಕ್ಷಣ ಬಾ ಅಮ್ಮ ನೀನು ನಮ್ದು ಆಸ್ಪತ್ರೆ ಇದೆ, ಅಲ್ಲಿ ಕೆಲಸ ಮಾಡು, ಕಲ್ತ್ಕೋ ಅಂತ. ಆಯುರ್ವೇದ ಎಷ್ಟು ಕಷ್ಟ ಇದೆ ಅಂತಂದ್ರೆ, ನಮ್ಮ ಅಪ್ಪ ಅಮ್ಮಂಗೆ ಅದು ಈಗ ಆಲ್ರೆಡಿ ಅರ್ಥ ಆಗ್ಬಿಟ್ಟಿದೆ. ನೀನ್ ಬೇಡ ಇನ್ನು ಆಯುರ್ವೇದ ಮಾಡೋದು, ಅಲೋಪತಿ ಪ್ರಾಕ್ಟೀಸ್ ಮಾಡು ಅಂತ ಅವ್ರೊಂದು 3-4 ಸಲ ಹೇಳಿದ್ರು. ಇಷ್ಟು ಪ್ರೋತ್ಸಾಹ ಕೊಟ್ಟು ಕೂಡ ಅವ್ರಿಗೆ ಅನ್ಸಿದೆ. ಇದು ಬಹಳ ಕಷ್ಟ ಇದ್ರೂ ನನ್ನ ಕೈಲಿ ಇಷ್ಟು ಮಾಡೋಕ್ಕಾಯ್ತು ಅಂತಂದ್ರೆ, ನನ್ನ ತಲೆಯಲ್ಲಿ ಒಂದೇ ಅನಿಸ್ತಾ ಇರೋದು, ನಾನು ಆಯುರ್ವೇದನ ಆಯ್ಕೆ ಮಾಡ್ಕೊಂಡಿಲ್ಲ, ಆಯುರ್ವೇದ ಬಸವ ಸಮಿತಿ ವೈಕೋ ಬಹಳ ಅಚ್ಚುಕಟ್ಟಾಗಿ ಧರ್ಮ ಮತ್ತು ಸಂಸ್ಕೃತಿ ಮತ್ತು ಬೋಧನೆ ಎಲ್ಲ ಕಾರ್ಯಗಳನ್ನ ಒಂದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಒಂದು ಮಾಡೆಲ್. ಯಾಕೆಂತಂದ್ರೆ, ಒಂದು ಬೆಳಗಿನ ಜಾವ ಇಷ್ಟಲಿಂಗ ಪೂಜೆ, ಎಲ್ರಿಗೂ ಲಿಂಗದ ಬಗ್ಗೆ ಅರಿವನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಗಡಿ ಕಾಯುವಂತ ಯೋಧರಿಗೆ ಒಬ್ಬರಿಗೆ ಸನ್ಮಾನವನ್ನು ಮಾಡಿದ್ದಾರೆ ಇವತ್ತು. ಅದ್ರ ಜೊತೆಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ. ಮೈಕೋದಲ್ಲಿ ರಿಟೈರ್ಡ್ ಆಗಿರುವಂತವರಿಗೆಲ್ಲ ಗೌರವನ ಸಮರ್ಪಣೆ ಮಾಡಿದ್ದಾರೆ. ಆಮೇಲೆ ಜನರು ಇವತ್ತು ನಾನು ನೋಡಿದ್ರೆ ಬೆಂಗಳೂರಲ್ಲಿ ತನುವನ್ನಲ್ಲಾಡಿಸಿ ನೋಡುವೆ, ಮನವನ್ನಲ್ಲಾಡಿಸಿ ನೋಡುವೆ, ಧನವನ್ನಲ್ಲಾಡಿಸಿ ನೋಡುವೆ, ಇದಕ್ಕಾವುದು ಅಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ಮಾತು ಹೇಳ್ತಾರೆ. ಇವತ್ತು ನಮ್ಮ ಭಕ್ತರು ನೋಡಿ ನನಗೆ ಬೆರಗಾದೆ. ಯಾಕೆ ಅಂತಂದ್ರೆ, ಬೆಂಗಳೂರಲ್ಲಿ ಇಷ್ಟೊಂದು ಪೇಷನ್ಸ್ ಆಗಿ ಬೆಳಿಗ್ಗೆ ಬಂದವರು ಇಲ್ಲಿವರೆಗೂ ಕೂತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಇತಿಹಾಸ ಅಂತ ನಾನು ಭಾವಿಸ್ಕೊಳ್ತೀನಿ. ನಾನು ಇವತ್ತು ಎಲ್ಲರಿಗೂ ಸಂದೇಶ ಕೊಟ್ಟಿದ್ದೇನಂತಂದ್ರೆ, ನಾವು ಕಟ್ಟಿರೋ ಲಿಂಗ ಯಾವುದೇ ಹೆಣ್ಣು ಗಂಡು ಭೇದ ಭಾವ ಇಲ್ಲದೆ, ಬಡವ ಮತ್ತು ಶ್ರೀಮಂತ ಇಲ್ಲದೆ ಕಪ್ಪು. ಯಾರು ಕಟ್ಟಿದ್ರು, ಮಠಾಧಿಪತಿಗಳು ಕಟ್ಟಿದ್ರು ಕಪ್ಪೆ, ಹೆಣ್ಮಕ್ಳು ಕಟ್ಟಿದ್ರು ಕಪ್ಪೆ, ಎಲ್ಲ ಲಿಂಗನೂ ಕಪ್ಪಾಗಿದೆ. ಆ ಕಪ್ಪಾಗಿರೋ ಲಿಂಗಕ್ಕೆ ಭೇದ ಭಾವ ಇಲ್ಲ ಅಂದಮೇಲೆ ನಾವು ಭೇದ ಭಾವ ಮರಿಬೇಕು, ಶಿವನನ್ನ ನೆನಿಬೇಕು ಅನ್ನೋ ಸಂದೇಶವನ್ನ ಕೊಟ್ಟಿದ್ದೀನಿ. ಇದು ಭಾರತ ದೇಶ ಅತ್ಯಂತ ಶ್ರೇಷ್ಠವಾದದ್ದು. ಸ್ವರ್ಗಾದಪಿ ಗರಿಯಸಿ ಅಂತಂದ್ರೆ, ಈ ಪ್ರಪಂಚದಲ್ಲಿ ಸ್ವರ್ಗಕ್ಕೆ ಸಮಾನವಾದ ದೇಶ ಯಾವುದು ಅಂತ ಕೇಳಿದ್ರೆ ಯಾರು ನಂದು ಅಂತ ಹೇಳೋದಿಲ್ಲ. ಆದ್ರೆ ನಂದು ಅಂತ ಹೇಳೋ ದೇಶ ಯಾವುದು ಅಂದ್ರೆ ಅದು ಭಾರತ ಅಂತ ನಾನು ಹೇಳ್ತೀನಿ. ಭಾವನಾತ್ಮಕವಾಗಿರೋದು ಅಂತಂದ್ರೆ ಭಾರತ ಅಂತಂದ್ರೆ, ಬಾ ಅಂತಂದ್ರೆ ಭಾವನಾತ್ಮಕವಾಗಿ, ರಾ ಅಂತಂದ್ರೆ ರಾಗ ದ್ವೇಷ ಇಲ್ಲದೆ, ತಾ ಅಂತಂದ್ರೆ ತಾರತಮ್ಯ ಇಲ್ಲದೆ ಎಲ್ಲರನ್ನ ಒಪ್ಕೊಂಡಿರುವಂತ ಸಹಿಷ್ಣುತೆಯ ರಾಷ್ಟ್ರ ಅಂತಂದ್ರೆ ಅದು ನನ್ನ ದೇಶ, ಅದು ಭಾರತ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ಇಂಥ ರಾಷ್ಟ್ರದಲ್ಲಿ ವೀರಶೈವ ಧರ್ಮದಲ್ಲಿ ವಿಶೇಷವಾಗಿ ದೇವರನ್ನ ಎದೆ ಮೇಲೆ ಕಟ್ಟಿಕೊಂಡು ಓಡಾಡುವಂತ ಧರ್ಮ ಅಂತ ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ವೀರಶೈವ ಧರ್ಮ ಎಲ್ಲರನ್ನೂ ಒಪ್ಕೊಂಡು, ಎಲ್ಲರನ್ನ ಅಪ್ಕೊಂಡು, ಎಲ್ಲರ ಜೊತೆ ನಡೆಯುವ ಧರ್ಮ ಯಾವ್ದಾರು ಇದೆ ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ಬಸವಾದಿ ಶರಣರು ನಮಗ ಹಾಕೊಟ್ಟಂತದ್ದು ಏನು ಅಂತ ಅಂದ್ರೆ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸಿರಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರಲ್ಲ,
ಎಲ್ಲರನ್ನೂ ಒಪ್ಪಿಕೊಂಡು ಎಲ್ಲರಿಗೂ ಸಂಸ್ಕಾರ ಕೊಡ್ತಾ ಅವರ ಜೊತೆ ಜೊತೆ ಹೆಜ್ಜೆ ಹಾಕುವ ಧರ್ಮ ನಮ್ದಾಗಿದೆ. ಹಾಗಾಗಿ ಹೆಚ್ಚೆಚ್ಚು ಧರ್ಮದ ಬಗ್ಗೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಹಾಗೆ ಧರ್ಮನ ರಕ್ಷಣೆ ಮಾಡಿ ನಿಮ್ಮನ್ನ ಧರ್ಮ ರಕ್ಷಣೆ ಮಾಡ್ತದೆ ಅನ್ನೋ ಸಂದೇಶವನ್ನ ನಾವು ನೀಡಿದೀವಿ. ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇ ಒಂದು ಗಿಡ ನಟ್ರೆ ಆ ಗಿಡ ತೆಂಗಿನ ಮರ ನಟ್ರೆ ನೆಕ್ಸ್ಟ್ ಫಲ ಕೊಡ್ತಾ ಹೋದ್ರೆ ಸಾಯುವವರೆಗೂ ಫಲ ಕೊಡ್ತಾನೆ ಹೊರ್ತದೆ. ಹಾಗೆ ಮಾವಿನ ಮರ ನಟ್ರೆ ಮಾವಿನ ಫಲ ಕೊಡ್ತಾರೆ. ಅದನ್ನ ರಕ್ಷಣೆ ಮಾಡಿದ್ರೆ ಹೆಂಗ್ ಫಲ ಕೊಡ್ತದೋ ಹಾಗೆ ಧರ್ಮ ರಕ್ಷಣೆ ಮಾಡಿದ್ರೆ ನಿಮಗೆ ಫಲ ಸಿಗ್ತದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭಯ್ಯ. ಇದೊಂದು ದಾಖಲೆಯಾಗಿ ಈ ಒಂದು ದಿನನ ಅಂದರೆ ಈ ವರ್ಷ ದಾಖಲೆ ಆಗಿದೆ ಅಂತ ನಮ್ಮ ಅನಿಸಿಕೆ. 16 ವರ್ಷದ ಕಾರ್ಯಕ್ರಮ ನಡ್ಕೊಂಬರ್ತಾ ಇದೆ. ಆದರೆ ಇವತ್ತಿನ ಒಂದು ವಿಶೇಷವಾಗಿ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ನಮ್ಮ ಒಂದು ಸರ್ವೀಸಲ್ಲಿ ಇದು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ ಅಂತ ಹೇಳಿದ್ರು ತಪ್ಪಲಾಗಲಾರದು. ಇವತ್ತಿನ ಒಂದು ಕಾರ್ಯಕ್ರಮನ ಇಷ್ಟಲಿಂಗ ಪೂಜಾ ವಿಧಾನ ಕಾರ್ಯಕ್ರಮನ ಇವುಗಳು ಅಚ್ಚುಕಟ್ಟಾಗಿ ಜನಗಳಿಗೆ ಮನಮುಟ್ಟುವ ರೀತಿಯಲ್ಲಿ ಒಂದು ಪೂಜೆ ಅಂತಕ್ಕಂಥದ್ದು ಬ್ರಹ್ಮಾಂಡ ಆಗಬಾರ್ದು, ಅದು ಜನಗಳಿಗೆ ತುಂಬ ಹತ್ತಿರವಾಗಿರಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಅವರು ಮಂಡಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಹಿರಿಕರು, ನಮ್ಮ ಸದಸ್ಯರು, ನಮ್ಮ ಚಿಕ್ಕ ಮಕ್ಕಳು ಕೂಡ ಎಲ್ಲರೂ ಕೂಡ ಇದನ್ನು ಮುಂದಿನ ದಿನಗಳಲ್ಲಿ ಪಾಲಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಖಂಡಿತವಾಗೂ ನಾವು ಭಾವಿಸ್ತೀವಿ. ಆ ಒಂದು ಭರವಸೆನ ವೇದಿಕೆಯಲ್ಲಿ ಗುರುಗಳಿಗೆ ಕೂಡ ನಮ್ಮ ಸದಸ್ಯರೆಲ್ಲರೂ ಕೊಟ್ಟಿದ್ದಾರೆ. ಆ ಮಾತನ್ನು ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ನಮ್ಮ ಸಮಿತಿ ವತಿಯಿಂದ ಮಾಡ್ಕೊಂಡು ಹೋಗ್ತೀವಿ.